ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲಪೀಠದ ಗುರುಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಸುಕ್ಷೇತ್ರ ಸೋಡಿಯ ಜುಕ್ತಿಮಠದ ಐವತ್ತನೇ ವರ್ಷದ ರಥೋತ್ಸವದ ನಿಮಿತ್ತ ನೂತನ ರಥದ ಲೋಕಾರ್ಪಣೆಯ ಅಂಗವಾಗಿ ಪಂಚಪೀಠದ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಮತ್ತು ಈ ಧರ್ಮ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಶುಭಾಶೀರ್ವಚನ ಸಂದೇಶವನ್ನು ದಯಪಾಲಿಸಿದ ಮತ್ತು ದಯಪಾಲಿಸಲಿರುವ ಶ್ರೀಮದ್ ರಂಭಾಪುರಿ, ಶ್ರೀಮದ್ ಉಜ್ಜಯಿನಿ ಮತ್ತು ಶ್ರೀಮದ್ ಕಾಶಿ ಉಭಯ ಜಗದ್ಗುರುಗಳವರ ಪರಮ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಕೇಂದ್ರ ಬಿಂದು ಪ್ರಸಿದ್ಧ ವಿದ್ವಾಂಸರು, ವಾಗ್ಮಿಗಳು, ಶ್ರೇಷ್ಠ ಲೇಖಕರು ಆದ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಕೊಟ್ಟೂರೇಶ್ವರ ಶಿವಾಚಾರ್ಯ ಶ್ರೀಗಳವರೇ, ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶರೇ, ರಾಜಕೀಯ ಗಣ್ಯರೇ, ಮಾನ್ಯರೇ, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ರಾಜ್ಯ ಘಟಕದ ಅಧ್ಯಕ್ಷರಾದ ಶಂಕರ್ ಬೇದ್ರಿ ಅವರೇ, ಭಾಸ್ಕರ ಪ್ರಶಸ್ತಿಗೆ ಭಾಜನರಾದ ನಾಡಿನ ಶ್ರೇಷ್ಠ ವಿದ್ವಾಂಸರಾದ ಡಾಕ್ಟರ್ ಸಂಗಮೇಶ್ ಸವದತ್ತಿಮಠರವರೇ, ಇನ್ನುಳಿದ ಎಲ್ಲ ಗಣ್ಯರೇ, ಮಾನ್ಯರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಬಹುತ್ ಗಯಾ ಥೋಡಿ ರಹಿ ಥೋಡಿ ಬಿ ಅಬ್ ಜಾಯ್. ಬಹಳಷ್ಟು ಮುಗ್ದದ, ಇನ್ನೊಂದು ಸ್ವಲ್ಪ ಉಳ್ದದ, ಸ್ವಲ್ಪ ಸಮಯದೊಳಗೆ ಅದು ಕೂಡ ಮುಗಿತದ. ಆಶೀರ್ವಚನ ನೀಡಿ ಒಬ್ಬೊಬ್ಬರೇ ಜಗದ್ಗುರುಗಳು ದಯಮಾಡಿಸ್ತಾ ಇದ್ದಾರೆ. ಬಹುತೇಕ ನಮಗೂ ಮೊದಲ ಪಾಳೆ ಶಿಖರ ಚಲೋ ಆಕ್ಕಿತ್ತೇನೋ ಅಂತ ಅನ್ಸಕತ್ತದ. ಇರಲಿ, ಇವತ್ತು ಸೂಡಿಯಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಶ್ರೀಗಳವರು ಹಮ್ಮಿಕೊಂಡಿದ್ದಾರೆ. ಒಂದು ಮಠ ಸಮಾಜಕ್ಕೆ ಏನೂ ಇಲ್ಲದೆ ಇರೋ ಮಠಕ್ಕೆ ಸ್ವಾಮಿಗಳು ಏನು ಮಾಡ್ತಾರ, ಏನು ಮಾಡಬಹುದು ಅನ್ನೋದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ಅದು ಸೋಡಿ ಜುಕ್ತಿ ಹಿರೇಮಠ. ಏನದೋ ಇಲ್ಲಿ ಮಠಕ್ಕಾಗೋ ಕಾಲಕ್ಕೆ ಏನೇನೂ ಇಲ್ಲದೆ ಇರುವಂತಹ ಮಠಕ್ಕೆ ಅಧಿಕಾರವನ್ನು ಪಡ್ಕೊಂಡು ಇವತ್ತು ಈ ಮಠಕ್ಕೆ ಯಾವ ಕೊರತೆಯೂ ಇಲ್ಲ ಅನ್ನೋ ಮಟ್ಟಕ್ಕೆ ಈ ಮಠವನ್ನು ಬೆಳೆಸಿದ್ದಾರೆ ಅಂದ್ರೆ ಇದೆಲ್ಲದರ ಕೀರ್ತಿ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಸಲ್ಲಬೇಕಾಗಿರುವಂತಹದ್ದು. ಎಲ್ಲ ಅನುಕೂಲಿದ್ದ ಮಠಕ್ಕೆ ಹೋಗಿ ಬಹಳ ದೊಡ್ಡ ಮಾಡೋದೇನು ಬಹಳ ದೊಡ್ಡ ಸಾಧನೆ ಅಲ್ಲ. ಆದರೆ ಏನೂ ಇರಲಾರದಲ್ಲಿ ಹೋಗಿ
ಏನೆಲ್ಲವನ್ನು ಮಾಡೋದೇನದಲ್ಲ ಅದು ನಿಜವಾಗಿರುವಂಥ ಸಾಧನೆ. ಅದನ್ನು ನಿಮ್ಮ ಶ್ರೀಗಳವರು ಮಾಡಿ ತೋರಿಸಿದ್ದಾರೆ. ಶೂನ್ಯದಿಂದ ಸಾಮ್ರಾಜ್ಯ ಅಂತಾರಲ್ಲ, ಹಂಗೆ ಶೂನ್ಯದಿಂದ ಸಾಧನೆಯ ಸಾಮ್ರಾಜ್ಯವನ್ನು ಕಟ್ಟಿ ಸೂಡಿ ಹೆಸರನ್ನು ಕರ್ನಾಟಕದ ತುಂಬೆಲ್ಲ ಪ್ರಚಾರ ಮಾಡಿರುವಂಥ ಕೀರ್ತಿ ಅದು ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಸಲ್ಲಬೇಕಾಗಿರುವಂತಹದ್ದು. ಅವರು ಈ ಮಠದ ಅಧಿಕಾರವನ್ನು ಸ್ವೀಕರಿಸುವಾಗ ಜನ್ಮ ಕೊಟ್ಟಿರೋ ತಾಯಿಯ ಅಪೇಕ್ಷೆ ಇರಲಿಲ್ಲ. ಆದರೂ ಕೂಡ ಅವರನ್ನು ಒಪ್ಪಿಸಿ ಈ ಮಠಕ್ಕೆ ಪಟ್ಟ ಆಗಿ ಈ ಮಠದ ಮೂಲಕ ಬೆಳೆದು ದೊಡ್ಡವರಾಗಿ ವಿದ್ಯಾ ಸಂಪಾದನೆಯನ್ನು ಮಾಡಿ ವಿದ್ವತ್ ಕ್ಷೇತ್ರದಲ್ಲಿ ಮಠಾಧೀಶರ ವಲಯದಲ್ಲಿಯೇ ಒಂದು ಮೈಲುಗಲ್ಲನ್ನು ಸ್ಥಾಪಿಸೋದ್ರ ಮೂಲಕ ಇವತ್ತು ಯಾರನ್ನು ಅವರು ನೆನಪಿಗೆ ತಂದು ಕೊಡ್ತಾ ಇದ್ದಾರೆ ಅಂದ್ರೆ ಆದಿಶಂಕರಾಚಾರ್ಯರನ್ನು ನಾವು ನೆನಪಿಸಿಕೊಳ್ಳೋ ಮಟ್ಟಕ್ಕೆ ಸಾಧನೆಯನ್ನು ಮಾಡಿ ಶ್ರೀಗಳವರು ತೋರಿಸಿದ್ದಾರೆ. ಅವರು ಸನ್ಯಾಸತ್ವ ಸ್ವೀಕಾರ ಮಾಡೋ ಕಾಲಕ್ಕೆ ಒಬ್ಬನೇ ಮಗ ಇದ್ದರು. ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಒಪ್ಪಿಗೆ ಕೊಡ್ತಿರಲಿಲ್ಲ. ನದಿ ಸ್ನಾನಕ್ಕೆ ಹೋದಾಗ ಮೊಸಳು ಹಿಡ್ದದ ಅಂತ ಹೇಳಿ ಸನ್ಯಾಸಿ ಆಗಲಿಕ್ಕೆ ಒಪ್ಪಿಗೆ ಕೊಟ್ಟರೆ ಆ ಮೊಸಳು ಬಿಡ್ತದ ಅಂತ ತಿಳ್ಕೊಂಡು ಹೇಳಿ ತಾಯಿಯನ್ನು ಒಪ್ಪಿಸಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ವಿದ್ವತ್ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿರುವಂತಹ ದಿಗ್ವಿಜಯವನ್ನು ಭಾರತದ ತುಂಬೆಲ್ಲ ಮಾಡಿ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿ ಇಂದಿಗೂ ಅಜರಾಮರವಾಗಿ ಹೆಸರನ್ನು ಉಳಿಸಿಕೊಂಡಿರುವಂಥ ಶಂಕರಾಚಾರ್ಯರ ಜೀವನದ ವೃತ್ತಾಂತ ಅದು ಯಾರಿಗೆ ಹೋಲಿಕೆ ಆಗುತ್ತೆ ಅಂದರೆ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ಜೀವನಕ್ಕೆ ಭಾಳಷ್ಟು ಹತ್ತಿರವಾಗಿ ಹೋಲಿಕೆ ಆಗ್ತದೆ. ಅವರು ತಾಯಿಯನ್ನು ಒಪ್ಪಿಸಿ ಪಟ್ಟಾಭಿಷೇಕ ಆದರೂ ವಿದ್ವತ್ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ ಅದು ಬರವಣಿಗೆ ಆಗಿರಬಹುದು, ಉಪನ್ಯಾಸ ಆಗಿರಬಹುದು, ಪ್ರಾಧ್ಯಾಪಕರಾಗಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ದಾಗಿರ್ಬೋದು, ಪ್ರವಚನ ಮಾಡಿದ್ದಾಗಿರ್ಬೋದು, ಪುಸ್ತಕಗಳನ್ನು ಬರೆದಿದ್ದಾಗಿರ್ಬೋದು. ಈ ಎಲ್ಲ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡೋದರ ಜೊತೆಗೆ ಅನೇಕ ಸಾರಿ ಈ ಮಠದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿ ಸಾಕಷ್ಟು ಶ್ರೀಮಠವನ್ನು ಸಮಾಜವನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯವನ್ನು ಶ್ರೀಗಳವರು ಮಾಡಿದ್ದಾರೆ. ಜೊತೆಗೆ ಇವತ್ತು 50 ವರ್ಷದಿಂದ ಮಠದ ಜಾತ್ರೆಯನ್ನು ಮಾಡ್ತಾ ತೇರು ಹಳೆದಾದಾಗ ಚಿಕ್ಕದಿದ್ದಾಗ ಅದನ್ನು ಹೊಸ ತೇರನ್ನು ಕೂಡ ಮಾಡೋದರ ಮೂಲಕ ಮತ್ತೊಂದು ದಾಖಲೆಯನ್ನು ಈ ಮಠದ ಧವಲ ಕೀರ್ತಿಗೆ ಜೋಡಿಸಿದವರಾಗಿದ್ದಾರೆ. ಸಾಮಾನ್ಯವಾಗಿ ಜಾತ್ರೆಯಲ್ಲಿ ತೇರನ್ನು ಎಳೆಯೋದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಪ್ರತೀತಿ ವಾಡಿಕೆ. ತೇರು 2 ಪ್ರಕಾರ ತೇರು ಇರ್ತಾವೆ. ಒಂದು ಮಾನವ ನಿರ್ಮಿತ ತೇರಾದರೆ ಇನ್ನೊಂದು ದೇವ ನಿರ್ಮಿತವಾಗಿರುವಂಥ ತೇರು. ಒಬ್ಬ ಬಡಿಗನಿಗೆ ಗೊತ್ತು ಮಾಡಿ ಅವನಿಗೆ ಬೇಕಾಗಿರುವ ಸಲಕರಣೆಗಳನ್ನು ಕೊಡಿಸಿ ಭಕ್ತರೆಲ್ಲ ಸೇರ್ಕೊಂಡು ತಯಾರು ಮಾಡಿದ ತೇರು ಮಾನವ ನಿರ್ಮಿತ ತೇರು. ಆದರೆ ಇನ್ನೊಂದು ತೇರಿದೆ, ಅದು ದೇವ ನಿರ್ಮಿತವಾಗಿರುವಂಥ ತೇರು. ಅದು ಯಾವುದು ಅಂದ್ರೆ ನಮ್ಮೆಲ್ಲರ ದೇಹವೇ ದೇವ ನಿರ್ಮಿತವಾಗಿರುವಂಥ ತೇರಿದು. ಆ ಕಾರಣಕ್ಕನ ಸಾಮಾನ್ಯವಾಗಿ ತೇರನ್ನು ನೋಡಿದಾಗ ಈ ದೇಹವನ್ನು ನೋಡಿದಾಗ ಯಾವ ವ್ಯತ್ಯಾಸ ನಮಗೆ ಕಾಣಂಗಿಲ್ಲ. ಕೆಳಗಡೆಗೆ ಗಾಲಿರ್ತವ, ಆಮೇಲೆ ನಡು ಗಡ್ಡಿ ಇರ್ತದ, ಮೇಲೆ ಮಂಟಪ ಇರ್ತದ. ಆ ಮಂಟಪದೊಳಗನ ದೇವ್ರು ಕೊಂಡಿರ್ತಾನ.
ಆ ಮಂಟಪದ ಮೇಲೆ ಒಂದು ಡೂಮ್ ಇರ್ತದೆ. ಆ ಡೂಮಿನ ಮೇಲೆ ಕಳಸ ಇಡ್ತಾರೆ. ಇದು ತೇರಿನ ಆಕೃತಿ. ನಮ್ಮ ದೇಹನೂ ಇದಕ್ಕೆ ಭಿನ್ನವಾಗೇ ಇಲ್ಲ. ಕೆಳಗೆ 2 ಗಾಲಿ ಅದಾವ. ಆ ವ್ಯತ್ಯಾಸ ಏನು ಅಂದ್ರೆ ತೇರಿಗೆ 4 ಗಾಲಿ ಇರ್ತಾವ, ಈ ತೇರಿಗೆ 2 ಗಾಲಿ ಅದಾವ ಇಷ್ಟ ವ್ಯತ್ಯಾಸ. ಆಮೇಲೆ ಮೇಲೆ ಬಂದಂಗೆ ಇದಕ್ಕೂ ಕೂಡ ಸೊಂಟ ಅನ್ನೋದು ಗಡ್ಡಿ ಇದ್ದಂಗೆ, ಹೃದಯ ಅನ್ನೋದು ಮಂಟಪ ಇದ್ದಂಗೆ, ತಲೆ ಅನ್ನೋದು ಡೂಮ್ ಇದ್ದಂಗೆ. ಆಮೇಲೆ ಮೇಲಿಡೋ ಕಳಸ ಅಂದ್ರೆ ಆ ತಲೆಯಲ್ಲಿರುವ ಜ್ಞಾನವೇ ಈ ತೇರಿನ ಮೇಲಿರುವಂಥ ಸುವರ್ಣ ಕಳಸ ಇದ್ದಂತೆ. ಬಹಳ ವ್ಯತ್ಯಾಸ ಈ ತೇರಿಗೆ ಆ ತೇರಿಗೆ ಇಲ್ಲ. ಅದಕ್ಕೆ ಆ ತೇರಿನಲ್ಲಿ ದೇವರನ್ನು ಕೂಡಿಸ್ಕೊಂಡು ವರ್ಷಕ್ಕೊಮ್ಮೆ ಎಳಿತೀವಿ. ಆದರೆ ಈ ತೇರಿನೊಳಗೆ ದೇವರು ಯಾವಾಗಲೂ ಕುತ್ಕೊಂಡೇ ಇರ್ತಾನೆ. ಆ ದೇವರು ಯಾವಾಗಲೂ ಕುತ್ಕೊಂಡದಾನ ಅನ್ನುವಂಥ ಅರಿವನ್ನು ನಾವು ಜಾಗೃತಿ ಮಾಡಿಸ್ಕೊಂಡ್ರೆ ಅದು ಅಂತರಂಗದ ಜಾತ್ರೆ ಆಗುತ್ತದೆ ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲ ಅರ್ಥೈಸಿಕೊಳ್ಬೇಕು. ಅಂತಹ ಭವ್ಯ ದಿವ್ಯ ತೇರನ್ನು ಸಾಕಷ್ಟು ಕಷ್ಟಪಟ್ಟು ಮಠದ ಪರಂಪರಾನುಗತ ಶಿಷ್ಯರ ಕೊರತೆ ಇದ್ದರೂ ಕೂಡ ತಾವೇ ಶಿಷ್ಯರನ್ನು ಮಾಡಿ ಸಂಬಂಧಗಳ ಮೂಲಕ ಬೆಳೆಸ್ಕೊಂಡಿರುವಂತಹ ಭಕ್ತರಿಂದ ವಿಶ್ವಾಸವನ್ನು ಬೆಳೆಸ್ಕೊಂಡು ಇವತ್ತು ಅವರಿಂದ ದೇಣಿಗೆಯನ್ನು ಪಡ್ಕೊಂಡು ತೇರನ್ನು ನಿರ್ಮಾಣ ಮಾಡಿ ಮಠದ ಜಾತ್ರೆಗೆ ಬಹಳ ವಿಶಾಲವಾದ ವೈಭವದ ಸ್ವರೂಪವನ್ನು ಶ್ರೀಗಳವರು ತಂದುಕೊಟ್ಟವರಾಗಿದ್ದಾರೆ. ಅವರ ಸಾಧನೆ ಅಪ್ರತಿಮವಾಗಿರುವಂತಹದ್ದು, ಅನುಪಮವಾಗಿರುವಂತಹದ್ದು. ಜೊತೆಗೆ ಅನೇಕ ನೋವುಗಳನ್ನು ಕೂಡ ಅವರು ತಮ್ಮ ಮಾತಿನಲ್ಲಿ ವ್ಯಕ್ತ ಮಾಡಿದ್ದಾರೆ. ಕಷ್ಟಗಳನ್ನು, ಸಮಸ್ಯೆಗಳನ್ನು ಎಲ್ಲವನ್ನು ಬಿಚ್ಚಿ ಎಲ್ಲರ ಮುಂದೆ ಇಟ್ಟಿದ್ದಾರೆ. ಕಷ್ಟಗಳು ಮನುಷ್ಯನಿಗೆ ಬಂದೇ ಬರ್ತಾವೆ. ಹಿಂದಿಯೊಳಗೆ ಒಂದು ಮಾತು ಬರ್ತದೆ, ಒಬ್ಬ ಕವಿ ಒಂದು ಮಾತು ಬರೀತಾನೆ. ಏನು ಅಂದ್ರೆ, ತೂಫಾನ್ ಅಂತ ಅದಕ್ಕೆ ಕರೀತಾರ. अरे डुबा दे जहाजों को उसे तूफान कहते हैं. डुबा दे जहाजों को उसे तूफान कहते हैं. जो तूफानों से भी टक्कर ले उसे इंसान कहते हैं. उसे इंसान कहते हैं. ಅಂದ್ರೆ ಹಡಗಗಳನ್ನೇ ಮುಳುಗಿಸುವ ಸಾಮರ್ಥ್ಯ ಯಾವುದಕ್ಕಿರುತ್ತೋ ಅದಕ್ಕೆ ತೂಫಾನ್ ಅಂತ ಕರೀತಾರ. ಅಂತಹ ತೂಫಾನದ ಜೊತೆಗೂ ಕೂಡ ಹೋರಾಟ ಮಾಡುವ ಸಾಮರ್ಥ್ಯ ಯಾರಿಗಿರುತ್ತೋ ಅವರಿಗೆ ಇನ್ಸಾನ್ ಅಂದ್ರೆ ಮನುಷ್ಯ ಅಂತ ಕರೀತಾರಂತ. ಹಂಗೆ ಕಷ್ಟಗಳು ಬಂದಾಗ ಎದೆಗುಂದೋದು ಬಿಟ್ಟು ಧೈರ್ಯದಿಂದ ಅದನ್ನು ಎದುರಿಸಬೇಕು. ಆವಾಗ ಕಷ್ಟಕ್ಕೆ ಕಾರಣೀಭೂತರಾದವರೇ ಕಣ್ಣು ಮೇಲೆತ್ತಿ ನಮ್ಮನ್ನು ನೋಡುವಂತಹ ದಿನಮಾನಗಳು ಬರ್ತಾವ ಅನ್ನೋದಕ್ಕೆ ನಮ್ಮ ಕೊಟ್ಟೂರು ಬಸವೇಶ್ವರ ಶ್ರೀಗಳವರು ಮಾಡಿರುವಂತಹ ಸಾಧನೆಯೇ ಸಾಕ್ಷಿ ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇವತ್ತು ಅವರು ಭಾಳಷ್ಟು ನೋವಿನಿಂದ ಕೆಲವೊಮ್ಮೆ ವಿದಾಯ ಅನ್ನುವಂಥ ಮಾತನ್ನು ಕೂಡ ಬಳಸಿದರು. ಸ್ವಾಮಿಗಳ ಜೀವನದೊಳಗೆ ವಿದಾಯ ಅನ್ನೋದು ಇರೋದೇ ಇಲ್ಲ. ಇರೋ ತನಕ ಹೋರಾಟ ಮಾಡ್ತಾ 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 ಸಮಾಜ, ಮಠ, ಧರ್ಮ, ಪರಂಪರೆ ಇವೆಲ್ಲವುಗಳನ್ನು ಕಟ್ಟಿ ಬೆಳೆಸೋದಕ್ಕೆ ಜೀವನ ಪೂರ್ತಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ದುಡಿಯೋದೇ ಮಠಾಧೀಶರ ಕರ್ತವ್ಯ. ನೋವಿನಿಂದ ಹೊರಗೆ ಬಂದ ಮಾತೇ ಹೊರತು ಅವರೇನು ಹಿನ್ನಡೆ ಇಟ್ಟು ಹೇಳಿರುವಂಥ ಮಾತು ಅಲ್ಲ ಅನ್ನುವಂಥದ್ದು ನಮ್ಮ ಅಂತರಂಗಕ್ಕೆ ಗೊತ್ತಿರುವಂತಹದ್ದು. ಬರುವ ದಿನಮಾನಗಳಲ್ಲಿ ಖಂಡಿತವಾಗಲೂ ಕೂಡ ಭಗವಂತನ ಪಂಚಪೀಠಾಧೀಶ್ವರರ ಕೃಪೆಯಿಂದ ಇಂಥ ಎಲ್ಲ ನೋವುಗಳು ಕೂಡ ಮಂಜಿನಂತೆ ಕರಗಿ ಹೋಗ್ತವೆ. ಅವರ ಸಾಧನೆಯ ಸೂರ್ಯ ಪ್ರಖರವಾಗಿ ಬೆಳಗ್ತಾನ. ಜನರು ಕಷ್ಟ ಕೊಟ್ಟವರೇ ಅವರನ್ನು ಹಣಿಗೆ ಕೈ ಹೆಚ್ಚಿ ನೋಡುವ ದಿನಮಾನಗಳು ಖಂಡಿತವಾಗಲೂ ಬರ್ತಾವೆ ಅನ್ನುವಂತಹ ಒಂದು ಆಶಾದಾಯಕ ಮನೋಭಾವನೆಯ ಭರವಸೆ ಮಾತುಗಳನ್ನು ಕೂಡ ಇವತ್ತು ಶ್ರೀಗಳವರಿಗೆ ಬಗ್ಗೆ ವ್ಯಕ್ತ ಮಾಡ್ತಾ ಯಾವುದೇ ಸಂದರ್ಭದಲ್ಲಿ ಪೀಠಗಳು ಅವ್ರ ಜೊತೆಗೆ ಇರ್ತಾವ ಅನ್ನುವಂಥ ಮಾತನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಇದೇ ವೇದಿಕೆಯಲ್ಲಿ ನಮ್ಮ ಶಂಕರ್ ಬಿದ್ರಿ ಅವರು ಒಂದು ಒಳ್ಳೆಯ ಮಾತನ್ನು ಹೇಳಿದರು.
ವೀರಶೈವ ಲಿಂಗಾಯತ ಸಮಾಜ ಅದು ಒಗ್ಗಟ್ಟಾಗಿ ಹಿಂದೆ ಇಂದು ಮುಂದು ಎಂದೆಂದೂ ಯುದ್ಧ ಇರ್ತದ. ನಾವು ಅದನ್ನು ಕೆಡಿಸ್ಲಾರ್ದಂಗೆ ಪ್ರಯತ್ನ ಮಾಡಬೇಕಷ್ಟೆ. ಸುಮ್ಮನಿದ್ರೆ ಒಂದೇ ಇರ್ತತೆ ಅದು. ಆದರೆ ಕೆಲವ್ರಿಗೂ ಸುಮ್ಮನಿರೋದು ಸಮಾಧಾನ ಇಲ್ಲ. ಅದಕ್ಕಾಗಿ ಈ ಸಮಾಜವನ್ನು ಒಗ್ಗಟ್ಟಾಗಿ ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಬರುವ ದಿನಮಾನಗಳಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಗುರು ವಿರಕ್ತ ಎಲ್ಲ ಮಠಾಧೀಶರನ್ನು, ಸಮಾಜದ ಎಲ್ಲ ಒಳಪಂಗಡದವರನ್ನು ಬಹಿರಂಗ ವೇದಿಕೆಯಲ್ಲಿ ಕರೆಯೋದಕ್ಕಿಂತಲೂ ಅಂತರಂಗದಲ್ಲಿ ಚರ್ಚೆಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಪರಸ್ಪರ ಮಾತನಾಡಿ ಮಾತಿನ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಸಮಾಜವನ್ನು ಬಲಪಡಿಸುವಂತಹ ಒಗ್ಗಟ್ಟಿನೆಡೆಗೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಿದ್ದಾದ್ರೆ ಪಂಚಪೀಠಗಳು ಖಂಡಿತವಾಗಲೂ ಅದಕ್ಕೆ ಸ್ಪಂದಿಸ್ತವೆ. ಸಮಾಜದ ಒಗ್ಗಟ್ಟಿಗೆ ಪಂಚಪೀಠಗಳು ಎಂದೂ ಕೂಡ ಹಿಂದೇಟು ಹಾಕಿದ ಉದಾಹರಣೆಗಳಿಲ್ಲ, ಮುಂದೂ ಕೂಡ ಅವು ಬರೋದಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಇವತ್ತಿನ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಏನು ಕೆಲವರು ಪ್ರತ್ಯೇಕ ಲಿಂಗಾಯತದ ಸಲುವಾಗಿ ಹೋರಾಟ ಮಾಡ್ತಾರೆ, ಆ ಹೋರಾಟದಲ್ಲಿ ಯಾವುದೇ ಹುರುಳಿಲ್ಲ ಮತ್ತು ಅದರಿಂದ ಯಾವುದೇ ಭವಿಷ್ಯ ಈ ಸಮಾಜಕ್ಕೆ ಇಲ್ಲ ಅನ್ನುವಂಥದ್ದನ್ನು ಸಮಾಜದ ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಂಡು ಒಂದಾಗಿ ಸಾಗಿದಾಗಲೇ ಈ ಸಮಾಜದ ಒಗ್ಗಟ್ಟು, ಸಮಾಜದ ಬಲ, ಸಮಾಜದ ಶಕ್ತಿ ಎಲ್ಲ ದೃಷ್ಟಿಯಿಂದ ಸಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಶ್ರೀಗಳವರಿಗೆ ನೀವೆಲ್ಲರೂ ಎಲ್ಲ ರೀತಿಯಾಗಿರುವಂತಹ ಬಲವನ್ನು ತುಂಬೋದ್ರ ಮೂಲಕ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕಾರ್ಯವನ್ನು ಎಲ್ಲ ಈ ಭಾಗದ ಭಕ್ತರು ಮಾಡಬೇಕು ಅನ್ನುವಂಥ ಕರೆಯನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕೊಡಮಾಡ್ತಾ ಸರ್ವರಿಗೂ ಸನ್ಮಂಗಲವನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಆಶೀರ್ವಾದದ ನುಡಿಗಳನ್ನಾಡಿದ ಮಹಾಸನ್ನಿಧಾನದ ಶ್ರೀಚರಣಕ್ಕೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀಮಠದಿಂದ ಮಹಾಸನ್ನಿಧಾನಕ್ಕೆ ಅತ್ಯಂತ ಭಕ್ತಿಪೂರ್ವಕ ಗೌರವ ಸಮರ್ಪಣೆ. ಇನ್ನು ಕೆಲವು ಸನ್ಮಾನಗಳು ಉಳಿದಿವೆ. ಶ್ರೀಮತಿ ಗೌರಾದೇವಿ ಚಂದ್ರಶೇಖರಯ್ಯ ಶಾಬಾದಿ ಮಠ್ ಮತ್ತು ಮಕ್ಕಳು ಗದಗ್, ಶಿವಕುಮಾರ್ ಹಾಲೈ ಸ್ವಾಮಿ ಬೂದಿಹಾಳಿ ಮಠ್ ದಾವಣಗೆರೆ, ಮೃತ್ಯುಂಜಯ ಬೂದಿಹಾಳ ಮಠ್ ಬೆಂಗಳೂರು, ಲಿಂಗಯ್ಯನವರು ಮಾತೋಶ್ರೀ ನೀಲಮ್ಮ